ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅರುಣಕುಮಾರ್ ಚೌಡಪ್ಪ ಯಲ್ಲಕ್ಕನವರು. ರಾಣೆಬೆನ್ನೂರು ತಾಲೂಕಿನ ಸಿದ್ದಾರೂಢರ ಮತ್ತು ಗುರುನಾಥರೂಢರ ಭಕ್ತರು. ನನ್ನ ಸೇವೆ ಗುರುನಾಥರೂಢರ ಪುಣ್ಯಾರದ ನಿಮಿತ್ತವಾಗಿ ಹುಬ್ಬಳ್ಳಿಗೆ ನನ್ನ ತಾಲೂಕಿನ ಭಕ್ತರ ಕಡೆಯಿಂದ ಪ್ರತಿ ವರ್ಷ 500-600 ಪ್ಯಾಕೆಟು ಕಾಳನ್ನು ಸಂಗ್ರಹಣೆ ಮಾಡಿಕೊಂಡು ಬರ್ತಾಯಿದ್ವಿ ಪ್ರತಿ ವರ್ಷ. ಆದ ಕಾರಣ ಫೆಬ್ರವರಿ ತಿಂಗಳಲ್ಲಿ ಆರೂಢ ಜ್ಯೋತಿ ಯಾತ್ರೆ ಅಂತೇಳಿ ಬಂದ ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿ ಸಿದ್ದಾರೂಢ ಮಠದ ಧರ್ಮದರ್ಶಿಯಾದಂಥ ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ ಅವರು ನಮ್ಮ ತಾಲೂಕಿನಲ್ಲಿ ಆರೂಢ ಜ್ಯೋತಿ ಯಾತ್ರೆ ತುಂಬಾ ಸ್ಕ್ಯಾನರ್ ಇದ್ದರೂ ಕೂಡ ತನ್ನ ಸ್ವಂತ ಖಾತೆಗೆ ಹಣವನ್ನು ಹಾಕ್ಸ್ಕೊಳ್ತಾ ಬಂದ ಕೆಲವು ಭಕ್ತರ ಕಡೆ ಹೇಳಿದ್ದ. ಆಮೇಲೆ ಎರಡನೇದು, ನಾವು ಬೈ ಹ್ಯಾಂಡ್ ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ರಸೀದಿಯನ್ನು ಕೇಳಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಶಹರ ಠಾಣೆ ಒಳಗೆ FIR ದಾಖಲಾಗಿದೆ. 4 ದಿನ ತಲೆ ಮಾರಿಸಿಕೊಂಡ, ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು. ಆದ ಕಾರಣ ದಯವಿಟ್ಟು ನಮ್ಮ DJ ಮೇಡಮ್ ಅವರು ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ವಹಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ರಾಣೆಬೆನ್ನೂರು ಶ್ರೀ ಸದ್ಗುರು ಸಿದ್ದಾರೂಢ ಸ್ವಾಮಿ ಹಾಗೂ ಗುರುನಾಥರೂಢ ಸ್ವಾಮಿ ಅವರ ಭಕ್ತನಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಸಿದ್ದನಗೌಡ ಪ್ರಭುಗೌಡ ಪಾಟೀಲ್ರನ್ನು ವಜಾಗೊಳಿಸಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧರ್ಮದರ್ಶಿತನದ ವಜಾಗೊಳಿಸಬೇಕು. ಯಾಕಂದ್ರೆ ದುಡ್ಡು ಭಾಳ ಫೂಲ್ ಮಾಡ್ತಾಯಿದ್ದಾರೆ. ತಾಲೂಕಿನಲ್ಲಿ ಇಷ್ಟು ದಿನ ಸಿದ್ದಾರೂಢರಿಗೆ ಒಂದು ಕೆಟ್ಟ ಕಳಂಕ ಇಲ್ಲ. ಇಬ್ಬರು ಧರ್ಮದರ್ಶಿ ಆದರು, ಕರ್ಬಸಣ್ಣ ಮಾಕ್ನೂರು, ಮಹೇಶಣ್ಣ ಅನಗೋಡಿ. ಒಂದು ಕೆಟ್ಟ ಕಪ್ ಚುಕ್ಕಿಲ್ದಂಗೆ ನಡ್ಕೊಂಡ್ರು. ಈಗ ಈ ವ್ಯಕ್ತಿ ಬಂದ ಮೇಲೆ 2 ವರ್ಷದಲ್ಲಿ ಈ ಥರ ಹಗರಣ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅರುಣಕುಮಾರ್ ಚೌಡಪ್ಪ ಯಲ್ಲಕ್ಕನವರು. ಗಲಾಟೆ ಮಾಡಬೇಡ್ರಿ. ಅವ್ರು ಬಂದಾರೆ, ಅವ್ರಿಗೆ ನಾನು ಜವಾಬ್ದಾರಿ ಒಪ್ಪಿಸ್ಬಿಟ್ನ. ಈಗ ಇಲ್ಲ ನನಗೆ ಏನ್ ಪ್ಯಾಂಟ್ ಶರ್ಟ್ ಪದ್ಧತಿ ಅಲ್ಲ. ನೀವು ಅಜ್ಜನ ಮರ್ಯಾದೆ ತೆಗಿಯಾಕ ಕುಂತೀರಿ. ನಾ ಇದ್ದಿದ್ದ ಹೇಳ್ತೀನಿ, ಅಜ್ಜನ ಮರ್ಯಾದೆ ತೆಗಿಯಾಕ ಕುಂತೀರಿ, ಮಠದ ಮರ್ಯಾದೆ ತೆಗಿಯಾಕ ಕುಂತೀರಿ. ಸಮಸ್ಯೆ ಏನ್ ಬಂದ್ರೆ ನೀವು 10 ಗ್ರೂಪ್ ಆಗಿ ಬದುಕ್ ಮಾತ್ರ ಇದು ಸಮಸ್ಯೆ. ನೀವು ನಾವು ನೀವು ಟ್ರಸ್ಟಿ ಆಗಿ ಈಗ ಟ್ರಸ್ಟಿ ಇದ್ದವ್ರು ನೀವು ಸಂಭಾಳಿಸ್ಬೇಕು. ಬೇರೆ ಯಾರು ಸಂಭಾಳಿಸ್ಬೇಕು? ನಾವು ಗ್ರೂಪ್ ಮಾಡಕ್ ನೀವು ಕಾರಣ. ಗ್ರೂಪ್ ಮಾಡಕ್ ನೀವೇ ಕಾರಣ. 10 ಗ್ರೂಪ್ ಆಗ್ಯಾವ್ರಿ. ಅಲ್ಲ, ನಾನು ಈಗ ಟ್ರಸ್ಟಿ ಆಗಿ ಊರಿಗೆ ಜ್ಯೋತಿ ಇಲ್ಲಿ ಬಂದು ಒಯ್ದಿರಂತೆ. ನೀವು ಊರಿಗೆ ಬಂದು ಜ್ಯೋತಿ ಯಾಕೆ ಒಯ್ದ್ರಿ? ನಾವು ಬೆಳಕಲ್ಕೊಂಡಕ್ ಬಂದಲ್ರಿ. ಮತ್ತೆ ಯಾರು ಒಯ್ದ್ರು? ಜ್ಯೋತಿ ಹಂಗ್ ಬಂದ್ರಿ? ಯಾರು ಒಯ್ದ್ರು? ಜವಾಬ್ದಾರಿ ಬೇಕಾದ್ರೆ ಜ್ಯೋತಿ ತರ ಗೊಬ್ಬರ ವೈದ್ಯಕ್ಕೆ ದೊಡ್ಡ ತಪ್ಪೋದಿಲ್ಲ. ನೀವು ಇಲ್ಲಿಗೆ ಮಾಡ್ಕೊಂಡು ಬಂದ್ರೆ ಅರ್ಧ ಓಡಿಸ್ಕೊಂಡು ಬಂದ್ರೆ
ಅಡಿಗೆ ಮಾಡ್ತೀವಿ ನೀವು ಸುಮ್ಮನೆ ನಮಗೇನು ಬೆಲೆ ಇಲ್ದಾನೆ ನಾ ಗಾಡಿ ಹೋಗಬೇಕಾರೆ ಗಾಡಿ ಬಿಡ್ತೀವಿ ನಾವು ಇನ್ನಾಗದು ಬೇರೆ ಹಾಕತ್ತೀನಿ ನಿನಗೆ ಸಂಬಳ ಕೊಟ್ಟನಿ ಅಂದ ಸಂಬಳ ಕೊಟ್ಟನಿ ಅಂದ್ರೆ ಏನಾದ್ರು ಖರ್ಚನೆ ಬರಿ ಅಂತ ಹೇಳ್ಬೋದತ್ತಲ್ಲ. ಈಗ ನಿಮ್ಮಿದ್ರಿಗೆ ಅಂತ ಏನಂತ ಹೇಳಿದೆ ಸಂಬಳಕ್ಕೆ ಅದಕ್ಕೆ ಕೊಟ್ಟನಿ ಅಂದ. ನೀವು ಸಿದ್ಧಾರೂಢ ಮಠಕ್ಕೆ ಕೊಟ್ಟಿದ್ರಿ ಅಣ್ಣ, ನೀವು ಸಿದ್ಧಾರೂಢ ಮಠಕ್ಕೆ ಕೊಟ್ಟಿದ್ರಲ್ಲ, ನೀವು ಕೊಟ್ಟದ್ದನ್ನು ಇಲ್ರಿ ನಾ ಸಿದ್ಧಾರೂಢ ಮಠಕ್ಕೆ ಕೊಟ್ಟನಿ, ನೀವು ಸಂಬಳಕ್ಕರ ಹಾಕಿರಿ ಉಂಡಿಗರ ಹಾಕಿರಿ ಇಲ್ಲ ಅಲ್ಲಿ ಮಾಲಿನಾರ ತಂದು ಹಾಕ್ರಿ ಅದನ್ನು ನಿಮ್ಗೆ ಗೊತ್ತಾ. ನನಗೆ ರೆಸಿಟ್ ಕೊಡೋಣ ಅಂತ ಕೇಳಿದ್ರೆ ರೆಸಿಟ್ ಕೊಟ್ಟಣ ನಿಮಗೆ ಮತ್ತೆ ಹಂಗಣ್ಣ. ನಾನು ನಿನ್ನ ನಂಬಿಕೆ ವಿಶ್ವಾಸದಿಂದ ನಾನು ನಮ್ಮ ಕಿರಣ ಅಂತಾನಲ್ಲ, ಈಗ ನೀನು ಅವನು ತಪ್ಪ ಸಂಬಂಧಿಕರ ಕೊಟ್ಟಾಗ ಈಗ ಸಂಬಂಧಿಕರ ಕೊಟ್ಟಾಗ ಹೇಳ್ಸೇನ ಸಂಬಂಧಿಕರ ಕೊಟ್ಟಾಗ ಅಲ್ಲ ಬೇಕಿರಣ ನಿನಗೆ ಲೆಟರ್ ತಂದು ನಿನ್ ಸಿಗ್ಸಕ್ಕಂತಲ್ಲ ಅವನು ಏನ್ರ ನಿಮ್ಮ ಅಲ್ಲಿ ನೀವು ಕಮಿಟಿ ಆಗಿದ್ರಿ ನೀವು ಹೋರಾಟ ಮಾಡ್ತೀರಿ. ಈ ನಮ್ಮ ನೋಯ್ ತಗೊಂಡೋಗಿ ನಿನ್ನೇನು ಹೇಳಿಲ್ಲ ಬೇ ನೀನೀಗ ಅವನು ನಮ್ಮನ್ನ ಇಷ್ಟು ಮಾಡಿ ಮಾಡಿ ಮಾಡೋಂಥದ್ದ ಈಗ ಅವನಿಗೆ ನಮ್ಮ ಮೇಲೆ ತಪ್ಪ ಅಭಿಪ್ರಾಯ ಅಲ್ಲಣ್ಣ. ಈಗ ನೀ ಸಿದ್ಧಾರೂಢ ಮಠಕ್ಕಂತ ನೀನು ಕೊಟ್ಟ ಫೋನ್ ಪೇ ಮಾಡ್ಸಿಲ್ಲ ಅವನು ಮಾಡ್ಸಿದ್ಕ ನಾನು ಹೇಳಿದೆ ಹೌದಾ ಮಾಡ್ಸಿದ್ಕ ಹೇಳಿದೆ ನಾನು ಅದನ್ನ ಅವನಿಗಾದ್ರೆ ಹೇಳಿದೆ ಏನ ಮತ್ತೆ ನಾ ಕೊಟ್ಟದ್ ಕರೆ ಐತಿ ನಾನು ಹೇಳಿದ್ ಕರೆ ಐತಿ ಅಲ್ಲ ಯಾರ ಮಾಡ್ದಾರ ಬಂದ್ರು ಕೇಳಿದ್ರೆ ಒಬ್ಳ್ಯಾರ ಅಂದ್ರೆ ಆಯ್ದ್ರಿ ಕೊಟ್ಟ ನೋಡ್ರಿ ಅಂದೆ ಹೇಳಿದೆ. ಮತ್ತು ನೀನು ಅಲ್ಲ ಮತ್ತು ಹಿಂಗೆ ಮಾಡಿದ ತಪ್ಪ ನಾನು ಇಲ್ಲ ನಾನು ಸಮಾಳಕ್ಕೆ ಅದಕ್ಕೆ ಕೊಟ್ಟಿದ್ದೆ ನೀನು ಇದನ್ನು ಮಾಡಕ್ಕೆ ಹೋಗ್ಬೇಡ ಅದನ್ನು ಹಿಂಗೆ ನಾವು ವೈಯಕ್ತಿಕ ಹೇಳು ಅಂತ ಹೇಳು ವೈಯಕ್ತಿಕ ಹೇಳು ಅಂತ ಹೇಳನ್ರಿ ಹೇಳಿ ಮತ್ತು ಅದನ್ನ ಹೇಳಿದ್ರೆ ಮತ್ತು ನಾನು ಹಂಗೆ ಹೇಳಿದ್ರೆ ಸುಮ್ಮನೆ ನಾನು ಅದನ್ನು ಹೇಳಿ ನಾನು ಹಂಗೆ ಇಸ್ಕೊಂಡದ್ದು ಹೇಳಿಲ್ಲಲ್ಲ ನಾನು ಇಲ್ಲ ನಾನು ಖರ್ಚು ಮಾಡೀನಿ ನೀನು ನನ್ನ ನಿನ್ನ ವೈಯಕ್ತಿಕ ಅಂತ ಹೇಳು ಅಲ್ಲಣ್ಣ. ಈಗ ಅಲ್ಲ ಅವ್ನಿಗೆ ನೀನು ಕೇಳ್ಬೇಕತ್ತೇಣ ಏನ ಮಠಕ್ಕಂತ ಹೇಳಿ ಇಸ್ಕೊಂಡು ವೈಯಕ್ತಿಕ ಇಸ್ಕೊಂಡನಿ ಅಂತ ಹೇಳು ಅಂತ ನಿನ್ಗೆ ಹೇಳಿದಾಗ ಏನ ಇದು ನಿನ್ನ ಸಂಬಂಧ ಅನಿಸುತ್ತೆ ಇದಕ್ಕೆ ಖರ್ಚು ಮಾಡ್ಯಾನ ಸಂಬಳ ಅದು ಖರ್ಚು ಇರ್ತೈತಿ ಲೆಕ್ಕ ಇವನು ವೈಯಕ್ತಿಕ ಈಗ ಅವು ಹೇಳು ಅಂತ ಹೇಳ್ತಾನ ಅವನು ಬಿಲ್ ಇರಲ್ಲ ಇವರಲ್ಲ ಅದು ಕೊಟ್ಟಾನಿ ಅಂತ ಅಂದೇನು ನಾವೇನು ಮಾಡೋದು ಸಂಬಳಕ್ಕೆ. ಆದ್ರೆ ಏನ ನಿನಗೆ ಕಾನೂನು ನೀನು ದೇವ್ರ ಸ್ಮರಿಸಿ ಹೇಳ್ಬಣ್ಣ ನಿಮ್ಮ ಮನೆ ದೇವ್ರ ಸ್ಮರಿಸಿ ಅವನಿಗೆ ನಾನು ಸಿದ್ಧಾರೂಢ ಮಠಕ್ಕೆ ದುಡ್ಡು ಹಾಕಿ ದುಡ್ಡು ಹಾಕ್ಸ್ಯಾನ ನಾನು ಹೌದಾ ಏನು ಬೇರೆ ಏನಾರ ನಾನು ಸಂಬಳಕ್ಕಂತ ಮೆರವಣಿಗೆ ಅಂತಂದ್ರೆ ಯಾರ್ದಾರ ಮದುವೆಗೆ ಇಸ್ಕೊಂಡ್ ನಾನು ಸಿದ್ಧಾರೂಢನ ಇದಕ್ಕೆ ಇಸ್ಕೊಂಡ್ತಾನೆ ಸಿದ್ಧಾರೂಢರ ಮಠಕ್ಕೆ ಒಂದು ರಸೀಟಿ ಯಾರದು ಕೊಟ್ರೆ ಒಂದು ರಸೀದಿನ ಬಾಳ ನಾನು ಮೊನ್ನೆ ಇಲ್ಲಿದ್ದ ಒಂದು ಅಕ್ಕಿ ಪ್ಯಾಕೆಟ್ ಕೊಡ್ಸಿದ್ರು ಹೋಗಿ ಭಕ್ತರಿ ಮಠಕ್ಕೆ ಮುಟ್ಟಿಸಿ ಅದನ್ನ ಬಿಲ್ ರಸೀದಿ ಎರ್ಸ್ಕೊಂಡ್ ಕೊಟ್ಟು ಬರೀ 1,000 ರೂಪಾಯಿ ಪ್ಯಾಕೆಟ್ ಒಂದು ತೊಗರಿ ಬೇಳೆ ಪ್ಯಾಕೆಟ್ ಕೊಡಿಸಿದ್ರು ಮತ್ತು ಲಾರಿ ಎಲ್ಲ ಕಳಿಸೋದ್ ಬಳಕ ಆ ತೊಗರಿ ಬೇಳೆದು ಬಿಲ್ ಹಾಕ್ಸ್ಕೊಂಡ್ ಕೊಟ್ಟೆ. ಯಾಕೆ ನಿನಗೆ ಅಜ್ಜಂದು ಪ್ರಸಾದ ಆಕತ್ತೆ ಅಲ್ಲಿ ನಿನ್ನ ಹೆಸರಲ್ಲಿ ಇಲ್ಲಿ ಬಿಡ್ರಿ ನಮ್ಮ ಅರುಣಂದು ಏನು ಕಿರಣಿಗೆ ಏನು ಮಾಡ್ಯಾನ ಅಂತಂದ್ರೆ ಅವ್ರ ಸಂಬಂಧಿಕರು ಕೊಟ್ಟಲ್ಲಿ ಹೇಳ್ಸ್ಯಾನ ನಾನು ಯಾಕಪ್ಪ ನಿಷ್ಠುರ ಆಗಲಿ ಹೌದಲ್ಲಪ್ಪ ನೀನು ಹೇಳಿರೋದು ಅವ್ರವ್ರು ಕೊಟ್ಟ ರೆಕಮೆಂಡೇಶನ್ ಮಾಡಿಸಿ ಈಗ ಲೆಟರ್ಗೆ ಅಂತಂದು ಹೇಳಿ ನಾನು ಈಗ ಅವನು ನಿನಗೆ ಹೆಂಗೆ ವಿಶ್ವಾಸ ಇಟ್ಟ ನಾನು ನಮ್ಮನಪ್ಪ ಕಿರಣ ಅಂತಂದು ಹೇಳಿ ನಾ ಅರ್ಜಿ ಕೊಟ್ಟಿರೋದಕ್ಕೂ ಅದನ್ನು ಸಹಿತ ಹೇಳಿದೆ ನಾನು ಮತ್ತೆ ಹಿಂಗೆ ಮಾಡಿದ್ದಲ್ಲ ನಾನು ಇಲ್ಲ ನನ್ನ ಇದಕ್ಕೆ ಇಟ್ಕೊಂಡನಿ ವೈಯಕ್ತಿಕ ಅದಕ್ಕೆ ಮಾಡಿದ್ದು ನಾ ಖರ್ಚು ಮಾಡೇನಿ ಅಂತ ಅಂದ್ರು. ಮತ್ತೆ ಇದನ್ನ ಪಟ್ಟು ನೀ ಹೇಳಿಪಟ್ಟು ಯಾವಾಗಾರ ನೀನು ತಪ್ಪುಗಳು ಹಿಂಗೆ ಮಠದಾಗ ಮಾಡ್ತಾ ಇರ್ತೀಯಲ್ಲ ಇವೆಲ್ಲ ನಿನಗೆ ಯೋಗ್ಯತೆ ಒಬ್ಬ ಹೈ ಲೆವೆಲ್ ಇದು ಮಾಡ್ಕೊಂಡು ಅವ್ರನ್ನ ಇದು ಇವ್ರನ್ನಂತ ನೀ ಮಾತಾಡೋದಕ್ಕೆ ಪಪ್ಪ ತಪ್ಪುಗಳು ಏನ್ರಿ ಇವ್ರು ನಮ್ಮವು ಏನ್ರಿದ್ದು ಅಂದ್ರೆ ಹೇಳು. ಇದೇ ಮಾತಾ ನಮಗೂ ಕೂಡ ಹೆಂಗೆ ಬೇಕಂಗೆ ಮಾತಾಡೋಣ ಗಂಟು ಹೊಡೆದಾರ ಹಂಗೆ ಮಾಡ್ದಾರ ಅದು ಯಾರು ಗಂಟು ಹೊಡೆದಾರ ನಮ್ದು ತೋರಿಸ್ಲಿ ಬೇಕಾದ್ರೆ ನಾವು ಮಾತಾಡೋಣ ಪಾಪ ದೇವ್ರಿಗಂತ ಅದು ಮುಂದೆ ಗೊತ್ತಾಕತ್ ನಾವು ಪಾಪಿಗೆ ಏನು ಹೇಳಿದ್ರು ಮಂದಿದ ಹೊಡೆಯೋದು ಅವತ್ತು ತಮ್ಮ ವೈಯಕ್ತಿಕ ತಮ್ಮ ವ್ಯವಹಾರ ಇರ್ತಾವೆ ನೀನು ಕೂಡ ನಿನ್ನ ವ್ಯವಹಾರ ನಿಮ್ಮ ಹತ್ರ ಬಂದು ಎಷ್ಟರ ಮಟ್ಟಿಗೆ ಹೇಳಿದ್ದಾನು ಅಲ್ಲಣ್ಣ ನಿನ್ನ ಹತ್ರ ಬಂದು ಎಷ್ಟರ ಮಟ್ಟಿಗೆ ಹೇಳಿದ್ದ ನಾನು ಲೆಟರ್ ತಂದು ಬರ್ತೀನಿ ಅಂತ ಕೇಳಕ್ಕೆ ಜನ ನಂದು ಸುಳ್ಳುದು ನಾನೇನು ನನ್ನ ವೈಯಕ್ತಿಕ ಕೊಟ್ಟನಿ ಅಂತ ಹೇಳು ಅಂತ ಎಂದೆಲ್ಲಿ ಈಗ ನೀನು ಅಪಾಲಜಿ ಕೇಳ್ಯಾನ ಈಗ ಅವ್ರು ನಮ್ಮರ ಬೇರೆ ಸುಮ್ಮನೆ ಅಲ್ಲ ಆಲ್ರೆಡಿ ಕೊಟ್ಬಿಟ್ಟ ನಾವು ಹೇಳ್ತೇವೆ ನಿಮ್ಮ ಮೇಲೆ ವಿಶ್ವಾಸಕ್ಕೆ ನಾವು ಕೊಟ್ಟವಿ ನಿನ್ನ ಮ್ಯಾಗ ವಿಶ್ವಾಸ ಕೊಟ್ಟಾರ ನಮ್ಮ ತಮ್ಮ ಕಿರಣ ಮಾಡ್ತಾರ ನೀವು ಹೇಳ್ಬೇಕತಿ ನೀವು ಅವಾಗ ಸಿದ್ಧಾರೂಢನ ಸ್ಮರಿಸಿ ನಿಮ್ಮ ಮಂದಿಯವ್ರ ಸ್ಮರಿಸಿ ನಿಮ್ಮ ಬಾಯಾಗ ಒಳ್ಳೇದು ಬರುತ್ತೆ ಕೆಟ್ಟದ್ದು ಬರುತ್ತೆ ನಿಮಗೆ ಈಗಂತೂ ನೀವು ಒಳ್ಳೇದಂತ ಹೇಳಿದ್ರಿ ಇಲ್ಲಿವರೆಗೂ ನಮ್ಮ ಕಾರಣ ಕೊಟ್ಟಕ್ಷಣ ನಾವು ಮಟ್ಟಕ್ಕೆ ಕೊಟ್ಟದ್ದು ಕರೆ ಹೋಯ್ತಿ ನನಗೆ ರಸೀದಿ ಕೊಟ್ಟಲ್ಲ ಅಂತ ಹೇಳಿದ್ರು ಹೌದಾ ಈಗ ಅವ್ರವ್ರು ಕೊಟ್ಟಲ್ಲ ಈಗ ಸಂಬಂಧಿಕರು ಕೊಟ್ಟಾಗ ಹೇಳ್ಸಿ ಮಾಡ್ತಾನಂದ್ರೆ ಅದನ್ನು ನೀನೇ ಹೇಳಕಚ್ಚಿ
ಅಲ್ಲ ಎಸದಲ್ಲ ಈಗ ಅದ ಈಗ ಅವ್ನು ನಾ ಎದಕ್ಕೆ ಖರ್ಚು ಮಾಡ್ಯಾನೋ ಏನು ಮಾಡ್ಯಾನ ನನಗೆ ಏನು ಗೊತ್ತಿಲ್ಲ. ಅಲ್ರಿ ಎದಕ್ಕರ ಮಾಡ್ಲಿ ಅವ್ನು ಬಿತ್ತ ಅಲ್ಲ ಅಪ್ಪಿ ನೀನಂಕ ಅವ್ನಿಗೆ ಇದು ಕೊಟ್ಟಲ್ಲ ಹೋದಲ್ಲ ಬೀಜ ಗೊಬ್ಬರಕ್ಕಂಕ ಕೊಟ್ಟಲ್ಲ ಮಟಕ ಕೊಟ್ಟಿ ಹೋದಲ್ಲ ಅದರ ಬಿಡು ಮತ್ತೆ ಪಾಪ ನೀ ನೋಡೋಣ ಈಗ ಆಲ್ರೆಡಿ ಎಲ್ಲ ಕೊಟ್ಟುಬಿಟ್ಟವೆ. ಈಗ ನಮ್ದು ಎಂಟ್ರಿ ಮಾಡಿ ನಮ್ಮ ಸಹಿ ನಿಂದು ಬೇಡಪ್ಪ ಇನ್ನೆರಡು ಹುಡುಗರದಲ್ಲ ಅವ್ರದ್ದು ಹೇಳ್ಬಿಡ ಅವ್ರ ನಂಬರ್ ಕೊಟ್ಬಿಡತ್ಲಾಗ ನೀ ಬೇಡ ನನ್ನ ಸಹಿ ಹಾಕಿ ಕೊಡಬಾರ್ದು ಅದು ತಪ್ಪು. ನಿನ್ನ ಮ್ಯಾಗಿರ್ತಕ್ಕಂಥ ನಿನ್ನ ಕೇಳಿ ಕೊಟ್ಟಾರಣ್ಣ, ನಿನ್ನ ಕೇಳಿ ಅವತ್ತು ಫೋನ್ ಮಾಡಿ ನಿನ್ನ ಕೇಳಿ. ಅಲ್ಲ ಪಾರ್ಟಿ ನಾ ಇಲ್ಲ ಅಂದ್ರೆ ಮಾಡೋದು ಅಲ್ಲ ನಮ್ಮ ಕಿರಣ ಮಲ್ಲ ಅದನ್ನ ಬಂದು ಹಿಂಗೆ ಓದಿ ಹಿಂಗೆ ಅಲ್ಲ ಮಾಡಿ ಅಂತ ಅಂದ್ರೆ ಅದು ಒಂದು ನಿನ್ನ ಮ್ಯಾಗ ನಾನು ವಿಶ್ವಾಸ ತಿಳಿಸಲ್ಲ ಇಲ್ಲ ನಾನೇ ತಿಳಿಸಿದ್ರ ಈಗ ಹಿಂಗೆ ಕೊಟ್ಟಾನೆ ಅರ್ಜಿ ಅಂದಿದ್ರೆ ಇಲ್ಲ ನಾವೇನು ಕೊಟ್ರೆ ನಿನ್ನ ಕರ್ಕೊಂಡು ಹೋಗ್ಬೇಕಾಯ್ತು. ಆದ್ರೆ ನಾನೇನಂದೆ ನಾನು ನಮ್ಮ ಕಿರಣನ ಬಗ್ಗೆ ನಾನೇ ಮಾಡಿದೆ ಮತ್ತೆ ಬೇರೆ ಯಾರು